ಸೊ ಈಗಾಗಲೇ ತಾವು ಕೇಳಿದ ಪ್ರಕಾರ ನಾವು ಈಗ ಬೋರ್ಡ್ಸ್ ಇದಾವೆ, ಫ್ಲೆಕ್ಸ್ ಬೋರ್ಡ್ಸ್, ಇದರ ಬಗ್ಗೆ ನಾವು ಸಾಕಷ್ಟು ಸರ್ತಿ ನಮ್ಮ ಎಸ್ ಸೆಕ್ಷನ್ಗೆ ನಿರ್ದೇಶನ ನೀಡಿದ್ದೀನಿ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈಗ ಸ್ಟಾರ್ಟ್ ಮಾಡಿದ್ದೀವಿ. ಏನಂತಂದ್ರೆ ಎಲ್ಲೆಲ್ಲಿ ಫ್ಲೆಕ್ಸ್ ಬೋರ್ಡ್ಸ್ ಇದಾವ ಆ ಎಲ್ಲ ಬೋರ್ಡ್ಗಳಿಗೆ 5,600 ರೂಪಾಯಿ ಒಂದು ಬೋರ್ಡಿಗೆ ನಮ್ದು ಗೌರ್ಮೆಂಟ್ ಚಾರ್ಜ್ ಇದೆ, ಪ್ಲಸ್ GST ಒಂದು ವರ್ಷಕ್ಕೆ. ಸೊ ಯಾರ್ದು ಅನುಮತಿ ಪಡೆದುಕೊಂಡು ಒಳ್ಳೆ ಜಾಗಕ್ಕೆ ಸೂಕ್ತವಾದ ಪ್ಲೇಸಿಗೆ ಮಾತ್ರ ಇರಬೇಕು. ಅಲ್ಲಿ ಕಟ್ಟಿದ್ರೆ ನಾವು ಅದನ್ನು ತೆಗೆದು ಹಾಕ್ತೀವಿ. ಯಾಕಂದ್ರೆ ಸಾಕಷ್ಟು ಕಡೆ ನಮಗೂ ಕಂಪ್ಲೇಂಟ್ ಬಂದಿದ್ದಾವ. ಸೊ ದಯವಿಟ್ಟು ಎಲ್ಲ ಸಾರ್ವಜನಿಕರು ಯಾರೇ ಆಗಲಿ ನಮ್ಮ ಎಲೆಕ್ಟ್ರಿಕಲ್ ಕಂಬಗಳಿಗೆ ಯಾರು ಬೋರ್ಡನ್ನು ಕಟ್ಟಬಾರ್ದು ಸರ್. ಸೊ ನಾವು ಏನು ಅನುಮತಿ ನೀಡಿರ್ತೀವಿ ಫ್ಲೆಕ್ಸ್ ಬೋರ್ಡ್ಗಳಿಗೆ, ಅಲ್ಲಿ ಮಾತ್ರ ಅವರೆಲ್ಲ ಫ್ಲೆಕ್ಸ್ಗಳನ್ನು ಹಾಕಬೇಕು. ಸೊ ಯಾವ ಬರ್ಡೇ ಇರ್ಬೋದು, ಜಯಂತಿ ಇರ್ಬೋದು, ಏನೇ ಇರಲಿ, ಸೊ ದಯವಿಟ್ಟು ಆ ರೀತಿ ತಾವು ಎಲ್ಲರೂ ಮಾಡಬಾರ್ದು ಅಂತ ಹೇಳಿ ನಾವೊಂದು ಇದರಿಂದ ಮನವಿಯನ್ನು ಮಾಡ್ತೀನಿ ಸರ್. ಸೊ ಯಾವುದೇ ಬೋರ್ಡ್ ಆಗಲಿ ಏನಾಗಲಿ ನಮ್ಮ ಪರ್ಮಿಷನ್ ಇಲ್ಲದೆ ಯಾವ್ದು ಹಾಕಿದ್ದನ್ನ ನಮ್ಮ ನಗರಸಭೆ ವತಿಯಿಂದ ತೆರೆದು ಅವ್ರ ಮೇಲೆ ಪೆನಲ್ಟಿ ಇಂಪೋಸ್ ಮಾಡ್ಲಿಕ್ಕೆ ನಾನು ನಿರ್ದೇಶನ ನೀಡ್ತೀನಿ ಸರ್. ಡಿಸ್ಕೇಬಲ್ಗೆ ಈಗಾಗಲೇ ನಾವು 2 ನೋಟಿಸ್ ನೀಡಿದ್ದೀವಿ. ಒಂದು ಡಿಸ್ಕೇಬಲ್ ಜೊತೆಯಲ್ಲಿ ಎಲ್ಲ ನಮ್ಮ BSNL ಟವರ್ಸು, ಏರ್ಟೆಲ್ ಟವರ್ಸು, ಆಮೇಲೆ ರಿಲಯನ್ಸ್ ಟವರ್ಸು, ಎಲ್ಲ ಟವರ್ಗಳಿಗೂ ನಾವು ಈಗಾಗಲೇ ನೋಟಿಸ್ ನೀಡಿದ್ದೀವಿ ನಾವು. ಸೊ ಅವರಿಗೂ ಆಪ್ಟಿಕಲ್ ಫೈಬರ್ ಕೇಬಲ್ಸು ಏರ್ಟೆಲ್ದವ್ರು ಹಾಕ್ಲಿದ್ದಾರೆ. ಅವ್ರಿಗೆ ಮೊನ್ನೆ ನಿಂದಿರಿಸಿ ಅವರಿಗೆ ಕಡೆಯಿಂದ ನಾವು 10 ಲಕ್ಷನ ಅವ್ರ ಕಡೆ ಟ್ಯಾಕ್ಸ್ ಕಟ್ಸ್ಕೊಂಡಿದ್ದೀವಿ. ಸೊ ಅದೇ ರೀತಿ ಬೇರೆ ಬೇರೆ ಏನು ಕೆಲಸ ಕೇಬಲ್ ಆಗಿರ್ಬೋದು ಮತ್ತು ಬೇರೆ ಈ ಟವರ್ಸ್ ಆಗಿರ್ಬೋದು, ಅವರಿಗೂ ಸಹ ಒಂದು ಕಾನೂನು ಚೌಕಟ್ಟಿನಲ್ಲಿ ಅವ್ರ ಮ್ಯಾಗ ಒಂದು ಕರೆದು ಅವ್ರ ಕಡೆಯಿಂದ ಏನು ಪೆನಲ್ಟಿ ಇದೆ, ಏನು ಟ್ಯಾಕ್ಸ್ ಇದೆ ವಸೂಲು ಮಾಡ್ಲಿಕ್ಕೆ ಕ್ರಮವನ್ನು ಕೈಗೊಳ್ತೀನಿ ಸರ್ ನಾನು. ಇದು ಪ್ರಶ್ನೆ ನಿಜ ಇದೆ. ಯಾದಗಿರಿ ನಗರದಲ್ಲಿ CS8 ಮತ್ತು ಗಾರ್ಡನ್ದು ಮಾಹಿತಿ ನಾವು ಈಗಾಗಲೇ ಪಡೆದುಕೊಂಡಿದ್ದೀವಿ. ಸೊ ಸಾಕಷ್ಟು ಗಾರ್ಡನ್ಗಳಿಗೆ ಈಗಾಗಲೇ ನಮ್ಮ ಸ್ಯಾನಿಟರಿ ಸೆಕ್ಷನಿಂದ ಬೋರ್ಡ್ಸನ್ನು ಹಾಕ್ಸಿದ್ದೀನಿ ಸರ್ ಲಾಸ್ಟ್ ಇಯರು. ಸೊ ಮತ್ತೆ ತಾವು ಕೇಳಿದ್ದಕ್ಕೆ ಮತ್ತೆ ಭಾಳಷ್ಟು ಎಲ್ಲ ಕಡೆ ಗಾರ್ಡನ್ ನಾವು ಐಡೆಂಟಿಫೈ ಮಾಡಿಕೊಂಡು ಎಲ್ಲೆಲ್ಲಿ ಏನು ಸಣ್ಣ ಪುಟ್ಟ ಶೆಡ್ಗಳು ಕಟ್ಟಿದ್ದಾರೆ, ಯಾರೋ ಸಣ್ಣ ಪುಟ್ಟ ರೋಡ್ಗಳು ಹಾಕೊಂಡಿದ್ದಾರೆ, ಏನೋ ಉಸುಕು ರೇತಿ ಏನೋ ಹಾಕೊಂಡಿದ್ದಾರೆ, ಎಲ್ಲ ತೆರವು ಮಾಡಿಸಿ ಮತ್ತೆ ಈ ಒಂದು ತಿಂಗಳು ಅಥವಾ 2 ತಿಂಗಳಲ್ಲಿ ಮತ್ತೆ 50-100 ಬೋರ್ಡ್ಗಳನ್ನು ಹಾಕೊಂಡು ನಮಗೆ ಬೇಲೀಸ್ ಹಾಕೊಂಡು ನಮ್ಮ ಅಧೀನಕ್ಕೆ ತಗೊಳ್ಳೋಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಇಮಿಡಿಯೇಟ್ ನಾನು ಅದನ್ನು ಮಾಡ್ತೀನಿ ಸರ್. ನನಗೂ ಕಾಳಜಿ ಇದೆ. ಸರ್ಕಾರ ಆಸ್ತಿ ಯಾವುದೇ ಕಾರಣಕ್ಕೂ ಯಾರು ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ಮಾಡಿದರೆ ಸೂಕ್ತ ಕ್ರಮ ಕೈಗೊಳ್ಳೋಕೆ ನಾವು ಸಿದ್ಧರಾಗಿದ್ದೀವಿ ಸರ್.